ನನ್ನ ಫಸ್ಟ್ ಬ್ಲಾಗ್ ಧರ್ಮಸ್ಥಳದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಹಾಗೆ ಆಯಿತು. ಹೆಲೋ, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಪೂಜಾ ಪರಮೇಶ್ವರ್. ಕೋಗಿಲೆ ಕೂಗನ್ನ ಕೇಳಿಸ್ಕೊಳ್ತಾ ನನ್ನ ದಿನ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ಕೆಲವೊಮ್ಮೆ ಈ ಕೆಲಸ ಕಷ್ಟ ಅಂತ ಪೋಸ್ಟ್ಪೋನ್ ಮಾಡಿದುಂಟು. ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಕೆಲಸನೂ ಈಸಿಯಾಗೇ ಇರುತ್ತೆ, ಆದ್ರೆ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್. ಆ ಕೋಗಿಲೆ ಕೂಗು ಮುಗೀತು. ಈಗ ಈ ಕೋಗಿಲೆ ಹಾಡ್ಲಿಕ್ಕೆ ಶುರು ಮಾಡಿದೆ. ಇದ್ರ ಮನೆಯವ್ರು ಕೊಟ್ಟಿರೋ ಗುಲಾಬಿ ಹೂವನ್ನ ಕಾರಲ್ಲಿರೋ ಗಣೇಶನ ಎದುರಿಗೆ ಇಟ್ಟು ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ದೇವಿ ಮನೆ ಹತ್ರ ಕಾರ್ ನಿಲ್ಸಿ ಕೈ ಮುಕ್ಕೊಂಡು ಸ್ವಲ್ಪ ತಿಂಡಿ ತಗೊಂಡು ನಾವು ಹೊರಟಿದ್ದೆ ಇಡುಗುಂಜಿಗೆ. ತುಂಬಾ ಬಿಸಿಲಿತ್ತು, ಹಾಗಾಗಿ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ಶ್ರೀ ಆನೆಗುಡ್ಡೆ ಗಣಪತಿ ದೇವಸ್ಥಾನ. ದರ್ಶನ ಎಲ್ಲ ಮುಗಿಸ್ಕೊಂಡು ಊಟದ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಅನ್ನ, ಸಾಂಬಾರ್, ಪಲ್ಯ ಜೊತೆಗೆ ಪಾಯಸ ಇತ್ತು. ಅಲ್ಲಿಂದ ನಾವು ಹೊರಟಿದ್ದು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಕಟೀಲು. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೊರಟ್ವಿ. ಅಲ್ಲೋಗಿ ರೂಮ್ನ ಹುಡುಕಿ ಹಾಗೆ ಕಾಫಿ ಟೀನಾದರೂ ಕುಡ್ಕೊಂಡು ಬರುವ ಅಂತ ಹೇಳಿ ಹತ್ತಿರದಲ್ಲೇ ಇರುವಂಥ ಒಂದು ಕ್ಯಾಂಟೀನಿಗೆ ಹೋದ್ವಿ. ಅಲ್ಲಿಂದ ಮತ್ತೆ ರೂಮಿಗೆ ಬಂದು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೊರಟ್ವಿ. ಸ್ಥಾನದಲ್ಲಿ ಊಟ ಮುಗಿಸಿ ಹಾಗೆ ರೂಮಿಗೆ ಬಂದ್ವಿ.